ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡ್ಸಂದ್ರೆ ಬೆಂಗಳೂರು ಯಲಹಂಕ ರೈಲ್ವೆ ಸಂಸ್ಥೆಯಲ್ಲಿ ಹೊಸ ಹುದ್ದೆಗಳಿಗೆ ಭರ್ತಿ ಮಾಡ್ತಾ ಇದ್ದಾರೆ. ಅಧಿಕೃತ ನೋಟಿಸ್ ಆಗಿರೋದು ಇಲ್ಲಿ ನೋಡಿ, 25/7/2026 ನೋಟಿಸ್ ಆಗಿದೆ. 27/2026 ನೋಟಿಸ್. ಅಪ್ಲಿಕೇಶನ್ ಹಾಕೋದು ಬೆಂಗಳೂರಿನಲ್ಲಿ 24/8/2026 ತನಕ ಅವಕಾಶ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬಿಟ್ಟು ಯಲಹಂಕ ಬಿಟ್ಟು ಬೇರೆ ಒಂದು ಸಂಸ್ಥೆ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡ್ರೆ 31/8/2026 ತನಕ ಅವಕಾಶ. ಅದೇ ರೀತಿ ನಿಮ್ಗೆ ತಾತ್ಕಾಲಿಕವಾಗಿ ಒಂದು ಕ್ಷೇತ್ರ ಪ್ರಯೋಗ ಸಂಬಂಧಪಟ್ಟಂತೆ ಇರತ್ತೆ. ಅದು 6/10/2026 8/10/2026 ತನಕ ಅವಕಾಶ. ನೋಡಿ ಇಲ್ಲಿ ನೋಡಿ, ಇನ್ನು ಕೆಲವು ಜನರಿಗೆ ಇದು ನಂಬೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೆ ಅಂದ್ರೆ ನಂಬೋದಿಲ್ಲ. ಇಲ್ಲಿ ನೋಡಿ, ಜನರಲ್ ಮ್ಯಾನೇಜರ್ ಆಫೀಸರ್ಸ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಯಲಹಂಕ ಬೆಂಗಳೂರು. ಈಗಲಾದ್ರೂ ಗೊತ್ತಾಯ್ತಾ? ಯಲಹಂಕ ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿಗೆ ರೈಲ್ವೆದಿಂದ ನೋಟಿಸ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಒಂದ್ ನಿಮಿಷ, ಕರ್ನಾಟಕದಲ್ಲಿ PC ನೇಮಕಾತಿಗೆ ಅಪ್ಲಿಕೇಶನ್ ಹಾಕದಂತ ವಿದ್ಯಾರ್ಥಿಗಳದ್ದು ಈಗ ಮೆಸೇಜ್ಗಳು ಬರ್ತಿದಾವೆ. ಆ ಒಂದು ಮೆಸೇಜ್ಗಳು ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಬಂದಿದೆ ಮತ್ತೆ ಯಾವ ಒಂದು ಪರೀಕ್ಷೆ ಕೇಂದ್ರದಲ್ಲಿ ಬಂದಿದೆ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಅದ ನಂತರ ಈಗ ಮತ್ತೊಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ PC ಇದು. ಅಂದ್ರೆ ಯಾವೊಂದು ಕಾಲೇಜಿನಲ್ಲಿ, ಅದೇ ರೀತಿಯಾಗಿ ಯಾವೊಂದು ಬೋರ್ಡು ಮತ್ತೆ ಯಾವೊಂದು ಜಿಲ್ಲೆ ತಾಲೂಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾನು ಈಗಾಗಲೇ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹಾಲ್ ಟಿಕೆಟ್, PC ಹಾಲ್ ಟಿಕೆಟ್ ಯಾವಾಗ ಬರತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ನೋಡಿ, ಈ ರೀತಿಯ ನಮಗೆ ಮೆಸೇಜ್ಗಳು ಬರ್ತಿದ್ದಾವೆ. ಇಲ್ಲಿ ನೋಡಿ, ಇದೇನು ಬಂದಿದೆ, ಈ ಒಂದು ಹುಡುಗ ಅಪ್ಲಿಕೇಶನ್ ಹಾಕಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಇವ್ರದೊಂದು ಪರೀಕ್ಷಾ ಕೇಂದ್ರ ಬಂದಿದೆ. ಈ ರೀತಿಯ ನಿಮ್ಗೆ ಈಗಾಗಲೇ ಬಂದಿರಬಹುದು. ಬರ್ಲಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಧಿಕೃತವಾಗಿ ಒಂದು ಸರ್ಕಾರದಿಂದಾನೆ ಈ ಒಂದು ಪರೀಕ್ಷಾ ಕೇಂದ್ರಗಳ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕು. ನೋಡಿ, ಈಗ ಪರೀಕ್ಷೆ ಇದಾವೆ. ಯಾವಾಗ? 2ನೇ ತಾರೀಕು ಇದಾವಲ್ಲ, ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೋಗುವಂತ ವ್ಯವಸ್ಥೆನಲ್ಲಿ ಸರಿ ಮಾಡಿಸ್ಕೊಳ್ಳಿ. ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ, ನಿಲ್ಲೋದಕ್ಕೆ ವ್ಯವಸ್ಥೆ, ಮತ್ತೆ ಏನಾದ್ರು ಬಾಡಿಗೆ ವ್ಯವಸ್ಥೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೇನೆ, ಅದಕ್ಕಿಂತ ಮುಂಚಿತವಾಗಿ ಒಂದು ಮೆಸೇಜ್ ಅಲ್ಲಿ ತಿಳಿಸ್ಕೊಟ್ಟಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನೋಡಿ, ಈಗಿಂದಾನೆ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ರೈಲ್ವೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ಅಥವಾ ಬಸ್ಸಿಗೆ ಹೋಗ್ತಿದ್ರೆ ಬಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದೆಲ್ಲ ಮುನ್ಸೂಚನೆ ಇರ್ಬೇಕಂತ ಹೇಳಿ KA ಸಂಸ್ಥೆ ಈ ರೀತಿಯಾಗಿ ಹೊಸ ಒಂದು ಹೋದ ವರ್ಷ ಇದ್ದಿದ್ದಲ್ಲಿ ಈ ರೀತಿಯಾಗಿ ಅಂದ್ರೆ 2-3 ವರ್ಷ ಹಿಂದಗಡೆ ಜಾಸ್ತಿ ನಮ್ಮನ್ನ ಕಾಳಜಿ ಮಾಡ್ತಾ ಇದೆ KA ಸಂಸ್ಥೆ. ನೋಡಿ, ಇದು ನಾನು ನಿಮಗೆ ಹೇಳಿದ್ದೇನೆ, ಈ ರೀತಿಯ ಬರ್ತಾ ಇದೆ. ಮತ್ತು ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ಬೋದು, ಇದೊಂದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಹಾಲ್ ಟಿಕೆಟ್ ಬಗ್ಗೆ. ಇವತ್ತು ಬಂದ್ರೆ ಬರ್ಬೋದು. ಇವತ್ತು ಯಾವ ದಿನಾಂಕ ಎಷ್ಟಿದೆ? 27/7/2026 ಇವತ್ತಿದೆ. ಇವತ್ತು ದಿನಾಂಕ. ಇವತ್ತು ಸಾಯಂಕಾಲ ತನಕ ರಿಲೀಸ್ ಆದ್ರೂ ಆಗ್ಬೋದು, ಆಗ್ಲಿಲ್ಲ ಅಂದ್ರೆ ನಾಳೆ ನಾಡಿದ್ದು. ಈ ಒಂದು 3 ದಿನಗಳಿಗಾಗಿ ಹಾಲ್ ಟಿಕೆಟ್, ಅಂದ್ರೆ 3 ದಿನ ಬರೋದಿಲ್ಲ, ಬಟ್ 2 ದಿನದಲ್ಲಿ ನಿಮಗೆ ಹಾಲ್ ಟಿಕೆಟ್ ಬಂದೇ ಬರಬಹುದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನೇನು 2ನೇ ತಾರೀಕಿನಲ್ಲಿ ಪರೀಕ್ಷೆ ಇದಾವೆ, ಅಷ್ಟೊಳಗಾಗಿ ನಿಮಗೆ ಹಾಲ್ ಟಿಕೆಟ್ ಬರತ್ತೆ. ಅದಕ್ಕೆ ತಕ್ಕಂತೆ ಯಾವೊಂದು ವೆಬ್ಸೈಟ್ದಲ್ಲಿ, ಅಧಿಕೃತ ವೆಬ್ಸೈಟ್ದಲ್ಲಿ ಅದೆಲ್ಲ ನಾನು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಪ್ರಮುಖವಾಗಿ, ಅಧಿಕೃತ ವೆಬ್ಸೈಟ್ದಲ್ಲಿ ಹೋಗಿ ಮಾತ್ರ ನೀವು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಹಾಲ್ ಟಿಕೆಟ್ ಬಂದ ತಕ್ಷಣ ಸಾಕಷ್ಟು ಫೇಕ್ ವೆಬ್ಸೈಟ್ ಬರ್ತಾವೆ, ಅದಕ್ಕಂತೂ ವಿಸಿಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಮೊಬೈಲ್ ಹಾಕೋಗುವಂತ ಸಾಧ್ಯತೆ, ಏನಾದ್ರೂ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಇಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ PC ವಿದ್ಯಾರ್ಥಿಗಳಿಗೆ. ನಾನು ಹೇಳುವಂತ ಮಾಹಿತಿ ನಿಮಗೆ ಅರ್ಥ ಆಗದೇ ಇರ್ಬೋದು, ಬಟ್ ಸ್ವಲ್ಪ ಆದ್ರೂ ನಿಮಗೆ ಗೊತ್ತಾತಂದ್ರೆ ನಮಗೂ ಸ್ವಲ್ಪ ಅರ್ಥ ಆಗತ್ತೆ. ನೋಡಿ, ಈ ಒಂದು ರೈಲ್ವೆ ಇಲಾಖೆ ಬಗ್ಗೆ ಸ್ವಲ್ಪ ಮಾಹಿತಿನ ಚರ್ಚೆ ಮಾಡೋಣ. ಇದರದ್ದು ಈಗಾಗಲೇ ನಾನು ಆರ್ಟಿಕಲ್ ಬರೆದು ನಮ್ಮ ಟೆಲಿಗ್ರಾಮ್ ಕೊಟ್ಟಿರ್ತೇವೆ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ 2 ಪ್ರಕಾರ ಪೋಸ್ಟ್ ಇದಾವೆ. ಇಲ್ಲಿ ನೋಡಿ, RS RP ಅಂತೇಳಿ, ಅದರಲ್ಲಿ 2016 ಕೊಟ್ಟಿದ್ದಾರೆ. ಅದ ನಂತರ RS RP ಲೆವೆಲ್ 2 ಮತ್ತು ಲೆವೆಲ್ 1 ಇವೆಂಟ್ 5 ಪೋಸ್ಟ್ ಇರತ್ತೆ. ಇದು ಇದರಲ್ಲಿ ಹ್ಯಾಕಿಮ್ಯಾನು, ಫುಟ್ಬಾಲು, ಮೇಲ್ ಮತ್ತು ಇದೆಲ್ಲ ಮೇಲ್ ಅಭ್ಯರ್ಥಿಗೆ. ಅದ ನಂತರ ಇದು ಮೇಲ್ ಮತ್ತು ಫಿಮೇಲ್ ಅಭ್ಯರ್ಥಿಗೆ, ಹುಮನ್ ಅಭ್ಯರ್ಥಿಗಳಿಗೆ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಇದಾವೆ. ಕ್ರೀಡಾಪಟುದವ್ರಿಗೆ ಅವಕಾಶ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದೇನು ಬೆಂಗಳೂರಲ್ಲಿ ಕರೆದಿದ್ದಾರಲ್ಲ, ಕ್ರೀಡಾಪಟುದವ್ರಿಗೆ ಅವಕಾಶ ಇರತ್ತೆ. ಕ್ರೀಡಾ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಟೋಟಲ್ ಆಗಿ 15 ಪೋಸ್ಟ್ ಇದಾವೆ. ನಾನು ಇದ್ರ ಬಗ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನೋಡಿ, ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಒಂದು ಪೋಸ್ಟ್ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಟೋಟಲ್ ಆಗಿ ಇದು ಮೇಲಿಂದು 5 ಪೋಸ್ಟ್,
ತೆಳಗಿಂದು 10 ಪೋಸ್ಟ್ ಎಷ್ಟಿದೆ 15 ಪೋಸ್ಟ್ ಇರತ್ತೆ ರೈಲ್ವೆದಲ್ಲಿ. ಅದು ಕೂಡ ಯಾವ ರೈಲ್ವೆ RWF. ಈ ಒಂದು RWF ರೈಲ್ವೆ ಸಂಸ್ಥೆಯಲ್ಲಿ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿಲ್ ಫ್ಯಾಕ್ಟರಿ ಕ್ರೀಡಾಕೂಟ ನೇಮಕಾತಿ ಆಗ್ತಾ ಇದೆ. 15 ಪೋಸ್ಟ್ ಇದಾವೆ. ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್. ರೈಲು ಚಕ್ರ ಕಾರ್ಖಾನೆ ಅಂತ ಹೇಳಿ, ಈ ಒಂದು ರೈಲು ಚಕ್ರ ಕಾರ್ಖಾನೆ ಕನ್ನಡದಲ್ಲಿ ಯಲಹಂಕ ಬೆಂಗಳೂರು ರೈಲ್ವೆ ಸಚಿವಾಲಯದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದು ನಿಮಗೆ ಸ್ಪಷ್ಟನೆ ಗೊತ್ತಾಯ್ತು. 15 ಪೋಸ್ಟ್ ಇದಾವೆ. ಅರ್ಜಿ ಸಲ್ಲಿಸು ಕೊನೆಯ ದಿನಾಂಕ ಎಲ್ಲ ಚರ್ಚೆ ಮಾಡಿದ್ದೇವೆ. ಇದು ಆಫ್ಲೈನ್ ಇರೋದ್ರಿಂದ ಕ್ರೀಡಾಪಟು ಯಾವ್ಯಾವ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋರಿಗೆ ಅವಕಾಶ ಇರತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಸ್ವಲ್ಪ ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ. ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು? ಅರ್ಹತಾ ಮಾನದಂಡಗಳ ಪ್ರಕಾರ ವಿದ್ಯಾರ್ಹತೆ ಮೊದಲನೇದಾಗಿ ಹಂತ ಮೊದಲನೇದಲ್ಲಿ ಕೊಟ್ಟಿದಾರಲ್ಲ, ಇಲ್ಲಿ ನೋಡಿ ಈ ಒಂದು ಪೋಸ್ಟ್ಗಳಿಗೆ ಇವೇನ್ 10 ಪೋಸ್ಟ್ ಅದಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿರ್ಬೇಕು, ಅದ ನಂತರ ಇದಕ್ಕೆ ಆಗಿರ್ಬೇಕು ಅದನ್ನ ನೋಡಿ. ಮೊದಲನೇದಾಗಿ ಹಂತ ತಂತ್ರಜ್ಞಾನ ಗ್ರೇಡ್ 2 ಪೋಸ್ಟ್ ಇದಾವೆ. ಇದರಲ್ಲಿ ತಂತ್ರಜ್ಞಾನ ಗ್ರೇಡ್ 2 ಮತ್ತು ಜೂನಿಯರ್ ಕ್ಲರ್ಕ್ ಹಾಗೂ ಅಕೌಂಟೆಂಟ್ಸ್ ಕ್ಲರ್ಕ್ ಮತ್ತು ಉಳಿದಂತ ಎಲ್ಲಾ ಪೋಸ್ಟ್ಗಳಿಗೆ. ಮೊದಲನೇದಾಗಿ ತಂತ್ರಜ್ಞಾನ ಗ್ರೇಡ್ 2 ಪೋಸ್ಟ್ಗಳಿಗೆ ಸಂಬಂಧಿತ ಮಾನದಂಡಗಳ ಪ್ರಕಾರ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಇಂಜಿನಿಯರಿಂಗ್ ನಲ್ಲಿ ನೀಡಲಾಗಿರುವಂತಹ 10ನೇ ತರಗತಿ ಉತ್ತೀರ್ಣರಾಗಿರ್ಬೇಕಂತ ಹೇಳಿದ್ದಾರೆ. 10ನೇ ತರಗತಿನೇ ಕೊಟ್ಟಿದ್ದಾರೆ, 12ನೇ ತರಗತಿ ಕೊಟ್ಟಿದ್ದಾರೆ ಹಾಗೂ 10ನೇ ತರಗತಿ ITI ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿದ್ದಾರೆ. ಜೂನಿಯರ್ ಕ್ಲರ್ಕ್ ಪೋಸ್ಟ್ಗಳಿಗೆ 12ನೇ ಕೊಟ್ಟಿದ್ದಾರೆ. ಉಳಿದಂತ ಎಲ್ಲಾ ಪೋಸ್ಟ್ಗಳಿಗೆ ಅಂದ್ರೆ ಹಂತ 1ರಲ್ಲಿ ಇರುವಂತಹ ಪೋಸ್ಟ್ಗಳಿಗೆ ITI ಮತ್ತು 10ನೇ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಬಗ್ಗೆ ಮಾಹಿತಿ ಇದೆ ನೋಡಿ. ಏನೇನು ಯಾವ್ಯಾವ ಒಂದು ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ರಿಕೆಟ್ ಆಗ್ಬೋದು, ಹಾಕಿ ಆಗ್ಬೋದು, ಅಂದ್ರೆ ಕ್ರೀಡಾಪಟುದವರು ಫುಟ್ಬಾಲ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಹಾಕಿ ಆಗ್ಬೋದು. ಈ ರೀತಿಯಾಗಿ ಮಹಿಳಾ ಅಭ್ಯರ್ಥಿ ಕೂಡ ಅವಕಾಶ ಇಲ್ಲಿ ನೋಡಿ. ಇದು ನಿಮಗೆ ನಿಯಮಗಳ ಪ್ರಕಾರ ಅನುಭವ ಆಗತ್ತ. ಏಜ್ ಲಿಮಿಟ್ ಎಷ್ಟಾಗಿರಬೇಕು? ನಿಯಮಗಳ ಪ್ರಕಾರ 18ರಿಂದ 25 ವರ್ಷ ತನಕ ಅನುಭವ ಆಗತ್ತೆ. ಡೇಟ್ ಆಫ್ ಬರ್ತ್ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. 1 ಜನವರಿ 2027ಕ್ಕೆ ಅನುಭವ ಆಗುವಂತೆ. ಅದ ನಂತರ ಸ್ಯಾಲ್ರಿ ಬಗ್ಗೆ ಮಾಹಿತಿ ಇದೆ. ಎಜುಕೇಶನ್ ಬಗ್ಗೆ ಮಾಹಿತಿ ಆಗಲೇ ತಿಳಿಸ್ಕೊಡ್ತೇನಲ್ಲ, ಅದು ಇಲ್ಲಿದೆ ನೋಡಿ. ಲೆವೆಲ್ 2ರಲ್ಲಿ ಏನಾಗಿರ್ಬೇಕು, ಅದ ನಂತರ ಲೆವೆಲ್ 1ರಲ್ಲಿ ಏನಾಗಿರ್ಬೇಕು ಅದು ಕೊಟ್ಟಿದ್ದಾರೆ. ನಾನು ಆಗಲೇ ತಿಳಿಸ್ಕೊಟ್ನಲ್ಲ, ಜೂನಿಯರ್ ಕ್ಲರ್ಕ್ ಪೋಸ್ಟ್ ಅಲ್ಲಿ ಇರತ್ತೆ. ಇದು ನೋಡಿ, ಜೂನಿಯರ್ ಕ್ಲರ್ಕ್ ಅಕೌಂಟೆಂಟ್ ಕ್ಲರ್ಕ್ಗೆ 12ನೇ ಪಾಸ್ ಆಗಿರ್ಬೇಕು. ಲೆವೆಲ್ 1ರಲ್ಲಿ ಇಲ್ಲಿ ನೋಡಿ 10ನೇ ಅವ್ರು ಕೊಟ್ಟಿದ್ದಾರೆ. 10ನೇ ಮಾತ್ರ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಇಲ್ಲಿ ನೋಡಿ ITI ಆದವ್ರು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಈಕ್ವಲ್ ಅಂದ್ರೆ ತಸ್ತಮಾನ ಯಾವ್ದಾದ್ರು ಒಂದು. ಅದ ನಂತರ ನ್ಯಾಷನಲ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಅಪ್ರೆಂಟಿಸ್ ಅದಿದ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಉಳಿದಂತ ಮಾಹಿತಿ ಇಲ್ಲಿ ಎಷ್ಟು ಯಾವ ರೀತಿಯ ಕೆಲಸ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ರೂಲ್ಸ್ ಪ್ರಕಾರ ಪೇ ಎಷ್ಟು ಸಿಗ್ಬೋದು ಅದೆಲ್ಲ ಕೊಟ್ಟಿದ್ದಾರೆ. ಇದು ಆಫ್ಲೈನ್ ಇರೋದ್ರಿಂದ ನಿಮ್ಗೆ ಒಂದು ಫಾರ್ಮ್ ಕೂಡ ಸಿಗತ್ತೆ. ಅದು ಆಫ್ಲೈನ್ ಫಾರ್ಮು. ಮತ್ತೆ ಎಷ್ಟೆಷ್ಟು ಯಾವ ರೀತಿಯಾಗಿ ತಗೋಬೇಕು, ಮಾರ್ಕ್ಸ್ ಎಷ್ಟೆಷ್ಟು ಇದ್ರೆ ಪಾಸು, ಎಲ್ಲೆಲ್ಲಿ ಯಾವ ರೀತಿಯಾಗಿರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ನೋಟಿಸ್ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ ಫಾರ್ಮೆಟ್. ಇದು ಅರ್ಜಿ ಸಲ್ಲಿಸುವಂತ ಫಾರ್ಮೆಟ್ ಯಾವಾಗ ರಿಲೀಸ್ ಮಾಡಿದ್ದಾರೆ? 25/7/2026 ರಿಲೀಸ್ ಆಗಿದೆ. ಅಪ್ಲಿಕೇಶನ್ ಹಾಕುವಂತ ವಿಳಾಸ ಬೆಂಗಳೂರು ಇರೋದ್ರಿಂದ ಇಲ್ಲಿ ನೋಡಿ ಈ ಒಂದು ವಿಳಾಸಕ್ಕೆ ಹೋಗ್ಬೇಕಾಗತ್ತೆ ನೀವು. ಅದ ನಂತರ ನಿಮ್ ಫೋಟೋ ಕಾಪಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಮಾಹಿತಿಗಳ ಪ್ರಕಾರ ಯಾವುದು ಮೇಲ್ ಅಭ್ಯರ್ಥಿ ಫಿಮೇಲ್ ಅಭ್ಯರ್ಥಿ ಇದ್ರಲ್ಲಿ ಯಾವ್ದಾದ್ರು ಒಂದು ನೋಡ್ಕೊಳ್ಳಿ. ಅದ ನಂತರ ನಿಮ್ಮ ಹೆಸರುಗಳನ್ನ ಇಲ್ಲಿ ಕರೆಕ್ಟ್ ಹಾಕೊಳ್ಳಿ. ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಪ್ರತಿಯೊಂದು ಮಾಹಿತಿನ ಸಬ್ಮಿಟ್ ಮಾಡಿ. ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಅವರು. ಇದು ನಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಬೆಂಗಳೂರು ಯಲಹಂಕ ರೈಲ್ವೆದಲ್ಲಿ ಖಾಲಿರುವಂತ ಪೋಸ್ಟ್ ಬಗ್ಗೆ ವಿವರ ನೋಡಿ. ಇಷ್ಟು ನಿಮಗೆ ಗೊತ್ತಾಯ್ತು. ಮತ್ತೆ ಇನ್ನೊಂದು ಮಾಹಿತಿ ಹೇಳ್ಬೇಕು ನಿಮಗೆ. ಇದು ಖಾಯಂ ಇದೆ ಅಥವಾ ತಾತ್ಕಾಲಿಕ ಇದೆ ಅಂತ ಹೇಳಿ. ಅರ್ಧಿ ಶುಲ್ಕ ಕೂಡ ಇರತ್ತೆ ಇದಕ್ಕೆ, ಅದನ್ನು ಮರೆತು ಬಿಟ್ಟಿದೆ. ಶುಲ್ಕ ಇರೋದು ಎಲ್ಲ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ SC/ST ಹೊರತುಪಡಿಸಿ, ಮಾಜಿ ಸೈನಿಕರ ಹೊರತುಪಡಿಸಿ, ಅಲ್ಪಸಂಖ್ಯಾತರ ಹೊರತುಪಡಿಸಿ ಮತ್ತು ಆರ್ಥಿಕ ಹಿಂದುಳಿದ ವರ್ಗದ ಹೊರತುಪಡಿಸಿ ಅವರಿಗೆ 250 ರೂಪಾಯಿ ಇರತ್ತೆ. ಈ ಒಂದು 250 ರೂಪಾಯಿ ಹೊರತುಪಡಿಸಿ ಉಳಿದಂತವರಿಗೆ 500 ರೂಪಾಯಿ ಇಟ್ಟಿದ್ದಾರೆ.
ಆಯ್ಕೆ ವಿಧಾನದಲ್ಲಿ ನಿಮ್ಮ ಎಲ್ಲ ಒಂದು ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಅದ ನಂತರ ನೀವೇನ್ ಕ್ರೀಡಾದಲ್ಲಿ ಏನೇನು ಭಾಗವಹಿಸಿದ್ರೆ, ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇದೆ, ಅದ ನಂತರ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತಾರ, ಯಾವ ರೀತಿಯಾಗಿ ಆಟ ಆಡ್ತಾರ, ಸರ್ಟಿಫಿಕೇಟ್ ಏನಿದೆ ಅದರ ಮೂಲಕಗೆ ಆಯ್ಕೆ ಮಾಡ್ತಾರೆ. ನೋಡಿ, ಇದು ಫ್ರೆಶ್ ಆಗಿರುವಂತ ನೋಟಿಸ್ ಆಗಿರತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಮತ್ತೆ ಅವಾಗ ನಿಮಗೆ ಸಂದರ್ಶನ ಅಂದ್ರೆ ವಿಚಾರಣೆಗೆ ಯಾವಾಗ ಕರೀತಾರ ಅಂದ್ರೆ ಅಕ್ಟೋಬರ್ 6ನೇ ತಾರೀಕಿಂದ ಅಕ್ಟೋಬರ್ 8ನೇ ತಾರೀಕು ತನಕ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ದಿನಾಂಕ ತಾತ್ಕಾಲಿಕ ಆಗಿರತ್ತೆ, ಫಿಕ್ಸ್ ಅಲ್ಲ. ಇದು ಅಪ್ಲಿಕೇಶನ್ ಹಾಕೋದು 24 ಆಗಸ್ಟ್ 2026 ತನಕ ಅವಕಾಶ. ನೋಡಿ, ನೀವು ಆನ್ಲೈನ್ ಕೇಂದ್ರದಲ್ಲಿ ಅಕಸ್ಮಾತ್ ಇದಕ್ಕೆ ಕೇಳಕ್ ಹೋದ್ರೆ ಅವ್ರು ಇಲ್ಲ ಅಂತಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಪೋಸ್ಟ್ ಗೊತ್ತಾಗಲ್ಲ, 15 ಪೋಸ್ಟ್ ಮಾತ್ರ ಇದಾವೆ. ಆದ ಕಾರಣ ನಾನು ಆರ್ಟಿಕಲ್ ಬರೆದು ನಮ್ಮ ಶೇರ್ ಮಾಡ್ತೀನಿ, ಚೆಕ್ ಮಾಡ್ಕೊಂತ. ನನಗೆ ಇನ್ಸ್ಟಾದಲ್ಲಿ ಕೂಡ ಏನಾದ್ರು ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ನನಗೆ ಕಳಿಸ್ಬೇಕಂದ್ರೆ ನಾ ಹಾಯ್ ಹಲೋ ಅಂತ ಮೆಸೇಜ್ ಮಾಡಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. RWF ಅಂದ್ರೆ ರೈಲ್ವೆ ಇಲಾಖೆದು ಬೆಂಗಳೂರು ಯಲಹಂಕದ್ದು. ನಂಗೆ ಇದ್ರ ಬಗ್ಗೆ ಮಾಹಿತಿ ಕಳಿಸ್ಕೊಡಿ ಅಂದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ.